ರಾಜ್ಯಸಭೆಯ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ನೋಡಿ. ಮೈತ್ರಿ ಅಭ್ಯರ್ಥಿಯನ್ನಾಗಿ ಕುಪೇಂದ್ರ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತೇ ಇದ್ದಿದ್ರೆ ಇಷ್ಟೊಂದು ಟೆನ್ಷನ್, ಇಷ್ಟೊಂದು ಸುದ್ದಿಗಳು ಆಗ್ತಾ ಇರಲಿಲ್ವೇನೋ. ಆದರೆ ಯಾವಾಗ ಕುಪೇಂದ್ರ ರೆಡ್ಡಿ ಅವರನ್ನ 5ನೇ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ರು ಅಲ್ಲಿಂದ ಒಂದಷ್ಟು ತಂತ್ರಗಾರಿಕೆಗಳು ಶುರುವಾಗಿದೆ. ಈಗ ಟ್ರಬಲ್ ಶೂಟರ್ DK ತಂತ್ರಗಾರಿಕೆ ಯಾವ ರೀತಿಯಾಗಿದೆ ಅಂತಂದ್ರೆ ನೋಡಿ, ಅವರ ಒಂದು ಹೇಳಿಕೆ ಈಗ BJP ಅವರಿಗೆ ಟೆನ್ಷನ್ ತಂದಿಡುವಂತಿದೆ. ಮೈತ್ರಿ ಪಕ್ಷದವರು ಏನು ಚರ್ಚೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಎಲ್ಲ ಪಕ್ಷದ ಮೇಲೂ ಕೂಡ ನಾವು ನಿಗಾ ಇಟ್ಟಿದ್ದೀವಿ. ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲೂ ಕೂಡ ನಾವು ಸಂಪರ್ಕವನ್ನು ಮಾಡಿ ಮಾತಾಡಿದ್ದೀವಿ. ನಮ್ಮ ಬತ್ತಳಿಕೆಯಲ್ಲೂ ಕೂಡ ಅಸ್ತ್ರಗಳು ಇದೆ, ಅವರ ಬತ್ತಳಿಕೆಯಲ್ಲಿ ಏನೇನಿದೆ ಅದು ಕೂಡ ನಮಗೆ ಗೊತ್ತಿದೆ. ಜನಾರ್ದನ್ ರೆಡ್ಡಿ ಸೇರಿ ಪಕ್ಷೇತರರ ಜೊತೆಯಲ್ಲಿ ಮಾತಾಡಿದ್ದೀನಿ. ಸದನ ಮುಗಿದ ತಕ್ಷಣ ಹೋಟೆಲಲ್ಲಿ CLP ನಡೆಸಲಿದ್ದೇವೆ. ನಾವು ನಮ್ಮ ಮನೆಯಲ್ಲಿ ಬಿಗಿಯಾಗಿ ಎಲ್ಲರನ್ನ ಕೂಡ ಇಟ್ಕೋತೀವಿ. ನೋಡಿ, ಅವರ ಪಕ್ಷದವರನ್ನ ನಾವು ಬಿಗಿಯಾಗಿ ಇಟ್ಕೊಂಡಿರ್ತೀವಿ ಅಂತ ಹೇಳಿದಿದ್ರೆ ಇದು ಈ ಪರಿ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲೂ ಕೂಡ ನಾವು ಸಂಪರ್ಕದಲ್ಲಿದ್ದೀವಿ, ಮಾತಾಡಿದ್ದೀವಿ ಅಂತ ಹೇಳಿದ್ರು, ಆಗ ಆ ಒಂದು ಹೇಳಿಕೆ BJPಗೆ ಟೆನ್ಷನ್ ತಂದಿಟ್ಟಿದೆ. ಯಾಕೆಂದರೆ ಒಂದೊಂದು ಓಟು ಕೂಡ ಇಂಪಾರ್ಟೆಂಟ್. ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ನಿಲ್ಲಿಸಿರೋದು, ಅವ್ರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಮೈತ್ರಿ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ, ನೋ ಡೌಟ್. ಈಗ ಜನಾರ್ದನ್ ರೆಡ್ಡಿ ಅವರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ ಅಂತ ಹೇಳಿದಾರಲ್ಲ, ಅದು ಟೆನ್ಷನ್ ತಂದಿಟ್ಟಿರುವಂಥದ್ದು. ಕೇಳಿ ಏನು ಹೇಳಿದ್ದಾರೆ ಅಂತ DK ಶಿವಕುಮಾರ್ ಅವರು. ಬೇರೆಯವರು ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ್ಯಾವ MLAಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲ MLAಗಳು ಹೇಳ್ತಾ ಇದ್ದಾರೆ, ಅವ್ರವ್ರ ಸಂಬಂಧಿಕರು, ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅನ್ನೋದು ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ನಮ್ಗೆ ಬೇರೆಯವರು ಇದ್ದಾರೆ, ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟ್ಲಲ್ಲಿ ನಾವು